ಹೋಗಿದ್ದಾರೆ. ನಾನು ಒಬ್ಳೇ ಇದ್ದೀನಿ. ಅಂದಾಗ ಏನ್ ಸಮಾಚಾರ? ಪಂಚಾಂಗ ತಗೊಂಡು ಮನೆ ಕಡೆ ಬಾ ಅಂತ ಹೇಳ್ಕಳಿಸಿದ್ರು. ಹೌದೌದು, ಅದು ನನ್ನ ಮದ್ವೆ ಬಗ್ಗೆನೇ ವಿಚಾರಣೆ ಮಾಡೋದಕ್ಕೆ ಅಂತ ಹೇಳಿ ಹೇಳಿದ್ರು. ನನ್ನ ತಂಗಿ ಕಾವ್ಯ, ನನ್ನ ಸೋದರಿಯನ್ನು ಮದುವೆ ಮಾಡ್ಬೇಕು ಅನ್ಕೊಂಡಿದೀವಿ. ಯಾವ್ದಕ್ಕೂ ಒಂದ್ಸಲ ಪಂಚಾಂಗ ನೋಡಿ ಮದುವೆ ಕಾಯಂ ಮಾಡ್ಬೇಕು ಅಂತಿದ್ವಿ. ಬನ್ನಿ ಸ್ವಾಮಿ ಅಂತ ಹೇಳ್ಕಳಿಸಿದ್ರು. ಅಯ್ಯೋ ಪಂಡಿತ್ರೆ, ಈಗ ಅಣ್ಣವ್ರು ಯಾರು ಇಲ್ಲ, ಇರೋದು ನಾನೊಬ್ಳೆ. ಅಂದಾಗೆ ಅಣ್ಣ ಹೇಳಿದ್ರು ನೀವು ಬರ್ತೀರಾ ಅಂತ. ಅಂದ್ರೆ ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ, ನನ್ನ ಬಗ್ಗೆನೆ ತಾನೆ. ನಾನ್ ಸೋದ್ರ ಮಾವನ ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ. ಹಾಗೇನೆ ಅಣ್ಣ ಅದಕ್ಕೆ ಇಬ್ರು ಕೂಡ ಒಪ್ಕೊಂಡೆ ಈ ಮದ್ವೆಗೆ ಜಾತಕ ನೋಡ್ತಿರೋದು. ಅಂದ ಹಾಗೆ ನೀವ್ ಹೇಳ್ಬಿಡಿ ನನ್ ಪಂಚಾಂಗ ಎಲ್ಲ ಹೇಗಿದೆ ಅಂತ. ಪಂಚಾಂಗ ನೋಡಕ್ಕೆ ನಿಮ್ಮ ಮಗ ನೋಡಿ ಆಗ್ತೈತೇನಮ್ಮ? ಅಯ್ಯೋ ಪಂಡಿತ್ರೆ, ಮತ್ತೆ ಬಿಟ್ಟಿದ್ದೆ. ಅಂದ ಹಾಗೆ ಅಣ್ಣ ಎಲ್ಲನೂ ಬರ್ದಿಟ್ಟು ನೀವು ಬರ್ತೀರಾ ಅಂತ ತೆಗ್ದಿಟ್ಟು ಹೋಗಿದ್ದಾರೆ. ತಂದ್ಬಿಡ್ಲಾ? ಹಂಗಲ್ಲಮ್ಮ, ಮತ್ತೆ ನೀನು ಹುಟ್ಟಿದ ಊರು, ನೀನು ಹುಟ್ಟಿದ ಸಮಯ, ನೀನು ಹುಟ್ಟಿದ ತಾರೀಕು, ಇವು ಮೂರು ಇದ್ರೆ ಪಂಚಾಂಗ ನೋಡಿ ಹೇಳ್ಬೋದಮ್ಮ. ಅಯ್ಯೋ ಅದೆಲ್ಲನೂ ಅಣ್ಣ ನೀವು ಬರ್ತೀರಂತ ಬರ್ದಿಟ್ಟಿದ್ದಾರೆ. ಹಿಂಗ್ ಹೋಗಿ ಒಳಗಡೆ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಪಂಡಿತ್ರೆ ಬನ್ನಿ ಕೂತ್ಕೊಳ್ಳಿ. ನೋಡಿ ಹೇಗಿದೆ ಪಂಚಾಂಗ ಅಂತ. ನಾನು ನನ್ನ ಮಾವ ಚೆನ್ನಾಗಿರ್ತೀವ ಮುಂದೆ? ಕೈ ನೋಡಿ. ಕೈ ನೋಡಲ್ಲಮ್ಮ. ಸರಿ. ಜಾತಕ ಅಂದ್ರೆ ಇವು ಹುಟ್ಟಿದ ಸಮಯ, ಊರು, ಡೇಟು ಐತಲ್ಲ, ಅದ್ ನೋಡಿ ಹೇಳ್ತೀವಿ ನಾವು. ಆಯ್ತು ಪಂಡಿತ್ರೆ. ಹಾಗಾಗಿ ನೀನು ನಿಮ್ ಸೋದರ ಮಾವನ್ನ ಮದುವೆ ಆಗ್ತಿದ್ಯಾ? ಹೌದು ಪಂಡಿತ್ರೆ. ಹಾಗೇನೆ ಅಣ್ಣ ಅದಕ್ಕೆ ಇಬ್ರು ಕೂಡ ಒಪ್ಕೊಂಡೆ ಈ ಮದ್ವೆಗೆ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಹೇಗಿದೆ ನೋಡಮ್ಮ, ನಿಮ್ ಸೋದರ ಮಾವನ್ನ ನೀನು ಸೋದರ ಮಾವನ ನಾನು ಮದ್ವೆ ಆದ್ರೆ? ಅಯ್ಯೋ ಪಂಡಿತ್ರೆ, ಏನು ಅಂತ ಸರಿಯಾಗಿ ಆಯ್ತು. ಸುಮ್ಕಿರ. ಮದುವೆ ಆದ ದಿನದಿಂದ 3 ತಿಂಗಳಿಗೆ ನಿಮ್ ಸೋದರ ಮಾವ, ನಮ್ ಸೋದರ ಮಾವ ಏನ್ ಹೇಳಿದ್ರಿ ಪಂಡಿತ್ರೆ ನೀವು? ಸರಿಯಾಗಿ ಹೇಳಿ. ಹೌದಮ್ಮ, ಇರೋದೇ ಹೇಳ್ತಾ ಇರೋದು. ಏನಂತ? ಈ ದೋಷ ನಿನ್ನಿಂದಲೇ ಆಯ್ತಮ್ಮ. ಪಂಡಿತ್ರೆ ಏನ್ ಹೇಳ್ತಾ ಇದ್ದೀರಾ? ಸೋದರ ಮಗನಿಗೆ ದೋಷ ಇದೆಯಾ? ಪಂಡಿತ್ರೆ ನಿಜ ಹೇಳಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ತಮಾಷೆ ಮಾಡ್ತಾ ಇದ್ದೀರಾ ತಾನೆ? ನಿಜ ಹೇಳಿ ಪಂಡಿತ್ರೆ. ಎತ್ತಿಂದ ಹೊತ್ತು ಹೋದ್ರು 6, 3, 9. ಅಕ್ಕಿಂದ ಬಂದು 5, 4, 9. ಇಕ್ಕಿಂದ ಬಂದು 1, 8, 9. ಗಂಡ ಅಂತ ಆಯ್ತಮ್ಮ. ನೋಡಮ್ಮ, ಈ ಮದುವೆ ಆಗೋದು ಬಿಡೋದು ನಿಮಗ್ ಸೇರಿದ್ದು. ಅಂದ್ರೆ ಸೋದರ ಮಗನ ನಾನು ಮದುವೆ ಆಗೋಕ್ಕಾಗಲ್ಲ ಪಂಡಿತ್ರೆ. ನಾವಿಬ್ರು ಮದುವೆಗೆ ಸಂತೋಷವಾಗಿರಕ್ಕಾಗಲ್ಲ ಪಂಡಿತ್ರೆ. ಹೇಳಿ ಪಂಡಿತ್ರೆ, ಹೇಳಿ. ನಿಮ್ಮ ಸೋದರ ಮಾವನ ಕಂಟಿಗೆ ಆಯ್ತಮ್ಮ? ಇಲ್ಲ ಇಲ್ಲ. ಆದ್ರೆ ಸಂಪೂರ್ಣವಾಗಿ ನನ್ನ ಮಾವನ ಮರಿಬೇಕು ಅಂತ ಹೇಳ್ತಾ ಇದ್ದೀರಾ ಪಂಡಿತ್ರೆ? ನೋಡಮ್ಮ, ನಿನ್ನ ಜಾತಕದಾಗೆ ದೋಷ ಇಕ್ಕೊಂಡು ನಾನೇನ್ ಮಾಡ್ಲಮ್ಮ? ಎಲ್ಲೋದು 9 ನಂಬರ್ ಬರ್ತೈತಲ್ಲಮ್ಮ. ಪಂಡಿತ್ರೆ, ಈ ದೋಷನ ಪರಿಹಾರ ಮಾಡಿಕೊಂಡು ಯಾವ ರೀತಿಯಿಂದಲಾದ್ರೂ ಮದುವೆ ಆಗೋದಕ್ಕಾಗುತ್ತಂತ ಪಂಡಿತ್ರೆ ಇಲ್ಲ ಅಂತ ಹೇಳ್ಬೇಡಿ. ಸರಿ, ಯೋಚನೆ ಮಾಡಿ ನಾವ್ ಹಿಂಗ್ ಬರ್ತೀವಮ್ಮ. ಗೌಡ್ರಿಗೆ ಹೇಳ್ಬಿಡಿ.